ಇವ್ರ ಸ್ವಭಾವನೇ ಹಾಗೆ, ನಿಮಗೂ ಗೊತ್ತು. ಇವ್ರು ಮಾಡಿದ ತಪ್ಪು ಅಂತ ಹೇಳಿದ ತಕ್ಷಣ ಇವ್ರ ಸ್ವಭಾವ ಬದಲಾಗಲ್ಲ. ಈ ಗುಣ ದೇವರು ಇವ್ರಿಗೆ ಕೊಟ್ಟಿರೋ ವರ ಅಂತ ನಾನು ಭಾವಿಸ್ತೀನಿ. ನೋಡಿ, ಈ ಒಡವೆ ನಂದು. ಇದನ್ನ ಇಟ್ಕೊಂಡು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಅವ್ರಿಗೆ ಮಾತ್ರ ಏನು ಹೇಳಬೇಡಿ. ಕೊಡಮ್ಮ ಇಲ್ಲಿ. ನಾನು ಹೊರಗಡೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವೆಲ್ಲರೂ ಊಟ ಮಾಡಿರಿ. ಲೇ ಗೋಪಿ, ಏನೇ ಆಗಿದೆ ನಿನ್ ಮಗನಿಗೆ? ಯಾಕೆ ಹೀಗೆಲ್ಲ ವರ್ತಿಸ್ತಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸೀತಕ್ಕ. ಗುರುಗಳು ಯಾವ ಕಾರಣದಿಂದ ಆ ರೀತಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಯಾವ ಕೆಟ್ಟ ದುರ್ಗ್ರಹ ಬಡಿತೋ ಈ ಮನೆಗೆ. ಇದನ್ನ ನೋಡಿ ಅವ್ರ ಆತ್ಮ ಅದು ಎಷ್ಟು ನೊಂದ್ಕೊಳ್ಳಲ್ಲ. ಅಮ್ಮ, ಗುರು ನನ್ನಣ್ಣ, ಅವನು ನನ್ನ ಮೇಲೆ ಕೂಗಾಡಿರೋದು. ಈ ರೀತಿ ಬುದ್ಧಿ ಹೇಳಿರೋದು ಇದೇನು ಮೊದಲಲ್ಲ. ಈಗ ನನಗೆ ತಂದೆ ಸ್ಥಾನದಲ್ಲಿದ್ದಾನೆ. ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಅವನು ಖಂಡಿತ ಇದೆ. ಅಧಿಕಾರ ಇದೆಯಪ್ಪ, ಯಾರಿಲ್ಲ ಅಂತ ಹೇಳಿದ್ದು. ಆದ್ರೆ ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ನಿಮ್ಮಿಬ್ಬರ ಮಾತುಕತೆ, ಜಗಳ ಪಾಪ ಸರಸ್ವತಿ ಎಂದಾದ್ರೂ ನೋಡಿದಾಳ? ಮನ್ಸಿಗೆ ನೋವಾಗುತ್ತೆ ಅನ್ನೋದು ಗೊತ್ತಾಗೋದು ಬೇಡವಾ ಅವನಿಗೆ? ಅಮ್ಮ ಸರಸ್ವತಿ, ಅಣ್ಣ ತಮ್ಮಂದ್ರ ಜಗಳನ ನಿನ್ ಮನ್ಸಿಗೆ ಹಚ್ಕೋಬೇಡ. ನಡಿ, ಅವನು ಊಟಕ್ಕೆ ಹಾಕು. ಅಮ್ಮ, ಅಣ್ಣನೂ ಬಂದ್ಬಿಡ್ಲಿ. ಏಯ್, ಅವನು ಯಾವಾಗಾದ್ರೂ ಬರ್ಲಿ, ನೀನ್ ಹೋಗಿ ಊಟ ಮಾಡೋ. ನೀನ್ ತಿನ್ಲಿಲ್ಲ ಅಂದ್ರೆ ಪಾಪ ಸರಸ್ವತಿನೂ ತಿನ್ನೋಲ್ಲ. ಅತ್ತೆ, ನಾನು ಚಿಕ್ಕವನಾಗಿದ್ದಾಗ ಸಿಟ್ಟು ಮಾಡಿಕೊಂಡು ಊಟ ಮಾಡದೇ ಇದ್ದಾಗ ಅಣ್ಣ ನನ್ನ ಪುಸ್ಲಾಯಿಸಿ ಸಮಾಧಾನ ಮಾಡಿ ಎಷ್ಟು ಸಾರಿ ಊಟ ಮಾಡಿಸಿಲ್ಲ. ಈಗ ಅವನು ಸಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ಅವನಿಗೆ ಸಮಾಧಾನ ಮಾಡಿದ್ಮೇಲೆನೆ ನಾನು ಊಟ ಮಾಡೋದು. ನೀವ್ಯಾರೂ ಈ ವಿಷಯದ ಬಗ್ಗೆ ತುಂಬಾ ತಲೆಗೆ ಹಚ್ಕೊಂಡು ಕೊರ್ಗೋಕ್ ಹೋಗ್ಬೇಡಿ. ಊಟ ಅಣ್ಣ ಅಂದ್ರೆ ಪ್ರಾಣನೇ ಬಿಡ್ತಾನೆ ವೆಂಕಟನಾಥ. ಇದ ಗುರುರಾಜನಿಗೆ ಯಾಕೆ ಅರ್ಥ ಆಗ್ತಿಲ್ವೋ?